ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ನೀಟ್ 2026ರ ಸಂದರ್ಭದಲ್ಲಿ ಪೇಪರ್ ಲೀಕ್ ಆಯಿತು. ತದನಂತರದಲ್ಲಿ ಪತ್ರಿಕೆಯನ್ನ ಮತ್ತೆ ಪ್ರಿಂಟ್ ಮಾಡಿದ್ರು, ಏರ್ ಲಿಫ್ಟ್ ಮಾಡಿದ್ರು, ಸಾಕಷ್ಟು ಸರ್ಕಸ್ ಮಾಡಿ ಎಕ್ಸಾಮ್ ಅನ್ನ ನಡೆಸಿದ್ರು. ಆದರೆ ಸಾಕಷ್ಟು ಹೋರಾಟಗಳಾಯಿತು, ಪ್ರತಿಭಟನೆ ಮಾಡಿದ್ರು. ದೆಹಲಿಯಲ್ಲಿ ಯಾವ ಮಟ್ಟಕ್ಕೆ ಪ್ರೊಟೆಸ್ಟ್ ಆಯಿತು ನೀವು ಗಮನಿಸಿದ್ರೆ. ಆದರೆ ಈ ನೀಟ್ ಹಗರಣ ಅಥವಾ ಅಕ್ರಮ ಅಂತ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಚರ್ಚೆ ಮಾಡಿದ್ದು ಪಕ್ಷಾತೀತವಾಗಿ ಚರ್ಚೆ ಮಾಡಲಿಲ್ಲ. ಅದ್ರ ಬದಲಿಗೆ ತಮ್ಮ ತಮ್ಮ ಪಕ್ಷಗಳನ್ನು ಸಮರ್ಥನೆ ಮಾಡ್ಕೊಳ್ತಾ ಹೋದ್ರು. ಆ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಆ ಎಕ್ಸಾಮಲ್ಲಿ ಹಗರಣ ಆಗಲಿಲ್ವಾ, ಪೇಪರ್ ಲೀಕ್ ಆಗಲಿಲ್ವಾ ಅಂತೇಳಿ ಬರೀ ಈ ರೀತಿ ವಾದ ಮಾಡ್ತಾ ಹೋದ್ರು. ಬಿಟ್ರೆ ವಿದ್ಯಾರ್ಥಿಗಳಿಗೆ ಒಂದು ಭರವಸೆ ಸಿಗಲಿಲ್ಲ. ನೀಟ್ ಪೇಪರ್ ಹೇಗೆ ತಯಾರಾಗಬೇಕು, ಎಕ್ಸಾಮ್ ಹೇಗಿರಬೇಕು, ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಸ್ಥೈರ್ಯವನ್ನು ತುಂಬಬೇಕು, ಯಾವುದ್ರ ಬಗ್ಗೆನೂ ಚರ್ಚೆ ಆಗಲಿಲ್ಲ. ಬರೀ ಎಲ್ಲ ಕಡೆ ಚರ್ಚೆ ಆಗಿದ್ದೇನೆಂದರೆ ಅವರು ಒಂದು ರೀತಿಯಾಗಿ ಹೋರಾಟ ಮಾಡ್ತಾರೆ, ಹೋರಾಟ ಹತ್ತಿಕ್ಕೋದು, ಹೋರಾಟದಲ್ಲಿ ಭಯೋತ್ಪಾದಕರಿದ್ದಾರೆ, ಈ ರೀತಿಯಾಗಾಯಿತು, ಲಾಠಿ ಚಾರ್ಜ್ ಆಯಿತು. ಇಷ್ಟೆಲ್ಲ ಆದಮೇಲೂ ಕೂಡ ಒಂದು ಅಂತಿಮವಾಗಿ ಉತ್ತರ ಸಿಗಲಿಲ್ಲ. ಬರೀ ಅದೇ ಚರ್ಚೆ ಆಗ್ತಾ ಹೋಯಿತು. ಮೀಡಿಯಾಗಳಲ್ಲೇ ಆಗಲಿ, ಪಕ್ಷಗಳಲ್ಲೇ ಆಗಲಿ ಅದ್ರ ಬಗ್ಗೆ ಚರ್ಚೆ ಆಯಿತು. ಆದರೆ ಈ ದೀವಿಗೆ ಅಂತ ಬಂದಾಗ ಈ ಸಂಸ್ಥೆ ಒಂದು ಸ್ಪೆಷಲ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದೆ. ಉದ್ದೇಶ, ಕಾರಣ, ಅದ್ರ ಜೊತೆಗೆ ಅವರ ಧ್ಯೇಯವಾಕ್ಯ ಏನು, ಅದೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ನೀಟ್ ಬ್ಯಾನ್ ಆಗಬೇಕು ಅಂತಿದ್ರಲ್ಲ, ಅದ್ರ ಬಗ್ಗೆನೂ ಚರ್ಚೆ ಮಾಡ್ತೀವಿ. ಅದೇ ರೀತಿಯಾಗಿ ನೀಟ್ ಅಂದರೆ ಹೇಗಿರಬೇಕು, ಯಾರು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಓದಬೇಕು, ತಯಾರಿ ಹೇಗಿರಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡೋದಕ್ಕೆ ಅಂತಾನೆ ನಮ್ಮ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. 4 ಜನರಿದ್ದಾರೆ. ಅವ್ರು ಪ್ರತಿಯೊಬ್ಬರು ಕೂಡ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲೈಸೇಷನ್ ಮಾಡ್ಕೊಂಡಿರುವಂಥ ಗೆಸ್ಟು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಈ ಒಂದು ದೀವಿಗೆ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂಥ ಬಾಬು ಸರ್, ಡೈರೆಕ್ಟರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಫಿಸಿಕ್ಸ್ ಎಕ್ಸ್ಪರ್ಟ್, ದೀವಿಗೆ ಕ್ಲಾಸಸ್, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಡಾಕ್ಟರ್ ಹೇಮಲತಾ, ಬಯೋಲಜಿ ಡಿಪಾರ್ಟ್ಮೆಂಟ್, ದೀವಿಗೆ ಕ್ಲಾಸಸ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ ಶುಭಕರ್, ಡಾಕ್ಟರ್ ಶುಭಕರ್ ಸರ್, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಬಯೋಲಜಿ ಫ್ರಮ್ ಕ್ರಿಸ್ಟ್ PU ಕಾಲೇಜ್ ಬೆಂಗಳೂರು, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮುಜಾಮಿಲ್ ಅಹಮದ್, ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್, ದೀವಿಗೆ ಕ್ಲಾಸಸ್, ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಪ್ರಮುಖವಾಗಿ ದೀವಿಗೆ ಸಂಸ್ಥೆ ಅಂತ ಬಂದಾಗ ಸಂಸ್ಥೆಯ ಉದ್ದೇಶ ಏನು, ನಾನು ಈಗಾಗಲೇ ಹೇಳ್ತಾ ಇದ್ದೆ. ನೀಟ್ ಎಕ್ಸಾಮ್ ಅಂತ ಬಂದಾಗ ನೀಟಾಗಿ ಆಗಬೇಕು, ಆದರೆ 2026ರಲ್ಲಿ ನೀಟಾಗಿ ಆಗಲಿಲ್ಲ. ಬಹಳ ಅಕ್ರಮ ಆಯಿತು, ಪೇಪರ್ ಲೀಕ್ ಆಯಿತು, ಮತ್ತೆ ಎಕ್ಸಾಮ್ ಮಾಡಿದ್ರು. ಬಟ್ ವಿದ್ಯಾರ್ಥಿಗಳು ಭರವಸೆ ಕಳ್ಕೊಂಡ್ಬಿಟ್ರು. ನೀಟ್ ಎಕ್ಸಾಮ್ ನೀಟಾಗಿ ಆಗಲ್ವಾ, ಮುಂದೆ ನಾವು ಎಕ್ಸಾಮ್ನೇ ಬರಿಬಾರ್ದು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ರು. ಸರ್, ಮೊದಲಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬಾಬು ಸರ್? ನೀಟ್ ಪರೀಕ್ಷೆ 2026 ನಿಜವಾಗ್ಲೂ ಒಂದು ದೊಡ್ಡ ಗೊಂದಲದ ಗೂಡು. ಅದು ಯಾರ್ಯಾರೋ ಯಾವ್ದ್ಯಾವುದೋ ರೀತಿಯಲ್ಲಿ ಬಳಸ್ಕೊಂಡ್ಬಿಟ್ರು. ಆ್ಯಕ್ಚುಲಿ ಇಲ್ಲಿ ಅನ್ಯಾಯ ಆಗಿದ್ದು ವಿದ್ಯಾರ್ಥಿಗಳಿಗೆ. ಒಂದು ಸರಳವಾಗಿ ಹೇಳ್ತೀನಿ, ಯಾವುದೋ ಒಂದು ಫ್ಲೈಟ್ ಡಿಲೇ ಆಯ್ತಂತೆ ಯಾರೋ ಒಬ್ಬರಿಗೆ, ಅವರು ಡಿಲೇ ಆಗಿದ್ದಕ್ಕೆ 10 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೇಳಿದ್ರಂತೆ. ಆ ಫ್ಲೈಟ್ ಡಿಪಾರ್ಟ್ಮೆಂಟ್ ಅವರು 10 ಲಕ್ಷ ಕಾಂಪನ್ಸೇಷನ್ ಕೊಟ್ರಂತೆ. ನಾ ಎಲ್ಲೋ ನ್ಯೂಸಲ್ಲಿ ಓದಿತ್ತು. ವಿದ್ಯಾರ್ಥಿಗಳಿಗೆ 2 ತಿಂಗಳು ಆಲ್ಮೋಸ್ಟ್ ಡಿಲೇ ಆಯಿತು. ವಿದ್ಯಾರ್ಥಿಗಳು ಮಾಡದ ತಪ್ಪಿಗೆ ಆ ವಿದ್ಯಾರ್ಥಿಗಳಿಗೆ ಪನಿಷ್ಮೆಂಟ್ ಸಿಕ್ತು. ಈಗ ನಾನೊಬ್ಬ ಸ್ಟೂಡೆಂಟು, ಈಗ ನೀನೇ ನನ್ನ ಸ್ಟೂಡೆಂಟ್ ಆದರೆ ನೀನೇನಾದ್ರು ತಪ್ಪು ಮಾಡಿದ್ರೆ ನಾನೇನು ಮಾಡ್ತೀನಿ, ಹೋಮ್ವರ್ಕ್ ಕೊಡ್ತೀನಿ, ಪನಿಷ್ಮೆಂಟ್ ಮಾಡಿಸ್ತೀನಿ, ನಿಲ್ಲಿಸ್ಬಿಟ್ಟು ಕ್ಲಾಸಲ್ಲಿ ನಿಲ್ಲಿಸ್ತೀನಿ, ಇದೆಲ್ಲ ತಿದ್ದಬೇಕು. ಸೊ ನೀವು ತಪ್ಪು ಮಾಡಿದ್ರೆ ಮೇಷ್ಟು ನಾವು ಸರಿ ಮಾಡ್ಬೋದು ಅಂತ ಹೇಳಿದ್ರೆ, ಈ ಇಡೀ ಒಂದು ಸಿಸ್ಟಮೇ ತಪ್ಪು ಮಾಡ್ತಲ್ಲ, ಇಡೀ ಸಿಸ್ಟಮ್ಮೇ ಮಕ್ಕಳಿಗೆ ಅನ್ಯಾಯ ಮಾಡ್ತಲ್ಲ. 2 ತಿಂಗಳು ಮತ್ತೆ ಪರೀಕ್ಷೆ ಬರಿಬೇಕಾದ ಪರಿಸ್ಥಿತಿ ಬಂತಲ್ಲ. ಮತ್ತೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಮೊದಲ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿದವರು 2ನೇ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಲೇ ಇಲ್ಲ. ಅವ್ರಿಗೆ ಏನು ಕಾಂಪನ್ಸೇಷನ್ ಕೊಡ್ತೀರಿ? ಲಕ್ಷಾಂತರ, 22.5 ಲಕ್ಷ ಜನ ವಿದ್ಯಾರ್ಥಿಗಳ ಬದುಕು ಪ್ರಶ್ನಾರ್ಥಕ ಚಿಹ್ನೆಯಾಗಿತ್ತು 2 ತಿಂಗಳು. ಮೊದಲ ಪರೀಕ್ಷೆ ಸರಳವಾಗಿತ್ತು, 2ನೇ ಪರೀಕ್ಷೆ ಅತ್ಯಂತ ಜಟಿಲವಾಗಿತ್ತು. ಎಷ್ಟೊಂದು ಜನ ಕಾನ್ಫಿಡೆನ್ಸ್ ಕಳ್ಕೊಂಡ್ರು. ಮೊದಲ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬರ್ತಿದ್ದಂಥ ವಿದ್ಯಾರ್ಥಿಗಳಿಗೆ 2ನೇ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ಬರಲೇ ಇಲ್ಲ. ಸೊ ಈ ಥರ ಸಾಕಷ್ಟು ಜನ ಮಕ್ಕಳ ಬದುಕುಗಳು ಹಾಳಾಯಿತು. 2026ರಿಂದ 2027ಕ್ಕೆ ನಾವು ಹೋಗ್ತಾ ಇದ್ದೀವಿ. ಈ 2027ರಲ್ಲಿ ವಿದ್ಯಾರ್ಥಿಗಳು ಹೇಗೆ ಪ್ರಿಪೇರ್ ಆಗಬೇಕು, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಹೇಳ್ತೀವಿ, ನಾವು ಯಾವುದೇ ಸೆನ್ಸಿಟಿವ್ ವಿಚಾರಗಳನ್ನು ಡಿಸ್ಕಸ್ ಮಾಡೋದಿಲ್ಲ. ವಿದ್ಯಾರ್ಥಿಗಳಿಗೋಸ್ಕರನೇ ನಡೀತಾ ಇರುವಂಥ ಕಾರ್ಯಕ್ರಮ. ಇಲ್ಲಿ ಯಾವುದೇ ಪೊಲಿಟಿಕ್ಸ್ ಮಾತಾಡೋದಿಲ್ಲ, ಸೆನ್ಸಿಟಿವ್ ಇಶ್ಯೂ ಮಾತಾಡೋದಿಲ್ಲ, ರಿಸರ್ವೇಷನ್ಗಳ ಬಗ್ಗೆ ಮಾತಾಡೋದಿಲ್ಲ. ಯಾವುದೇ ಒಂದು ಕಾಂಟ್ರವರ್ಸಿಗಳು ಈ ಕಾರ್ಯಕ್ರಮದಲ್ಲಿ ಇರೋದಿಲ್ಲ ಅನ್ನೋ ಒಂದು ಗ್ಯಾರಂಟಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸರ್, ಶುಭಕರ್ ಸರ್, CET ಮತ್ತೆ ನೀಟ್ ಅಂತ ಬಂದಾಗ ಅದರ ಡಿಫ್ರೆನ್ಸ್ ಏನು, ವಿದ್ಯಾರ್ಥಿಗಳು ಅದನ್ನ ಹೇಗೆ ಫೇಸ್ ಮಾಡಬೇಕಾಗುತ್ತೆ ಅಂತ?
ಇದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಮಾಹಿತಿ ಇದೆ CET ಮತ್ತು ನೀಟ್ ಅನ್ನೋದು. ಆದ್ರೂ ನಾನು ಇನ್ನೊಂದ್ಸರಿ ಕ್ಲಾರಿಟಿಯಾಗಿ ಹೇಳ್ತೀನಿ, CET ಎಕ್ಸಾಮ್ ಅನ್ನೋದು ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್, ಅದು ನೀಟ್ ಅನ್ನೋದು ನ್ಯಾಷನಲ್ ಲೆವೆಲ್ ಎಕ್ಸಾಮು. CETನಲ್ಲಿ ಎಕ್ಸಾಮಿನೇಷನ್ ಪ್ಯಾಟರ್ನ್ ಕನ್ಸಿಡರ್ ಮಾಡಿದ್ರೆ ಒಂದೊಂದು ಸಬ್ಜೆಕ್ಟು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ಒಂದೊಂದು ಸಬ್ಜೆಕ್ಟು 60 ಕ್ವಶನ್ಸ್ ಇರ್ತವೆ. 60 ಕ್ವಶನ್ಸಲ್ಲಿ 45 ಕ್ವಶನ್ಸು ಸೆಕೆಂಡ್ PUC ಇಂದ, 15 ಕ್ವಶನ್ಸು ಫಸ್ಟ್ PUC ಇಂದ ಬರ್ತದೆ. ಆಮೇಲೆ ಎಲ್ಲ ಕ್ವಶನ್ಸ್ಗೂ 1 ಮಾರ್ಕು ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಒಂದಿನ 2 ಎಕ್ಸಾಮ್ ಮಾಡ್ತಾರೆ. ಬೆಳಿಗ್ಗೆ ಫಿಸಿಕ್ಸ್ ಇದ್ದರೆ ಮಧ್ಯಾಹ್ನ ಕೆಮಿಸ್ಟ್ರಿ, ಮಾರನೇ ದಿನ ಬೆಳಿಗ್ಗೆ ಮ್ಯಾಥ್ಸು ಆಮೇಲೆ ಬಯಾಲಜಿ, ಈ ಥರ ಸೆಪ್ರೇಟ್ ಮಾಡಿ ಸೆಪ್ರೇಟ್ ಎಕ್ಸಾಮ್ ಮಾಡ್ತಾರೆ.